ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ನಾವು ಕೊಟ್ಟಿಯೂರಿಗೆ ಹೋಗೋದು, ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ತೀವಿ ಮತ್ತು ಕೊಟ್ಟಿಯೂರಿಗೆ ಯಾವ ಥರ ಹೋಗ್ತೀವಿ, ಅಲ್ಲೇನೇನು ಮಾಡ್ತೀವಿ, ಪ್ರತಿಯೊಂದು ಕೂಡ ಈ ಲಾಗಲ್ಲಿ ಬರುತ್ತೆ. ಸೊ ನೋಡಿ, ಕೀಪ್ ಸಪೋರ್ಟಿಂಗ್, ಲವ್ ಯು ಫ್ಯಾಮ್. ಗೈಸ್, ಕೊಟ್ಟಿಯೂರಿಗೆ ಹೋಗೋಕ್ಕೆ ಪಂಚೆ ಶರ್ಟು ಟ್ರೈ ಮಾಡೋಕ್ಕೆ ಹೋಗೋನೆ. ನಮ್ಮ ಇಲ್ಲಿ ಕಿಲ ಅಂತವ್ರೆ. ಗೈಸ್, ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಕರ್ಕೊಂಡೋಗಿ ರಾಮರಾಜ್ ಪಂಚೆ ಹುಡುಕ್ಸ್ತಾರೆ. ರಾಮರಾಜ ಫಿಕ್ಸ್ ಬ್ರೋ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಫಿಕ್ಸ್ ಗೈಸ್. ಸರಿ, ಏನ್ ಗೊತ್ತಾ, ಅಲ್ಲಿ ಹೋದ್ಮೇಲೆ ಔಟ್ಫಿಟ್ ತೋರಿಸ್ತೀವಿ ಗೈಸ್ ಯಾವ ಥರ ಅಂತ. ರೆಡಿ ಆಗ್ಬಿಟ್ಟು ಬ್ರೋ. ಏನು ಬ್ರೋ, ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ನಾನೇ ಏಣಿ ಹಾಕೊಂಡು ಕೊಡ್ತೀವಿ ಬ್ರೋ ಇವರಿಗೆ. ಜಂಪ್ ಹೊಡಿತೀರಾ? ಓಕೆ. ಡೈರೆಕ್ಟ್ ಜಂಪ್ ಹೊಡಿಬೇಕು ಅಂತ ಹೇಳಿದ್ ನೀವು. ಓಕೆ ಗೈಸ್, ಕೇಳಿದ್ರಲ್ಲ ಗೈಸ್ ನೀವು, ಆನೆ ಮೇಲೆ ಡೈರೆಕ್ಟ್ ಜಂಪ್ ಹೊಡಿದಂತವ್ರು ನೋಡ್ತೀನಿ ಈಗ ಯಾವ ಥರ ಹೊಡಿತಾರೆ ಅಲ್ಲಿ. ಇವರೇ ಮುಖ ನೋಡ್ಕೊಂಡಿರಿ. ನೋಡ್ತೀನಿ ಎಷ್ಟು ಉದ್ದ ಇರುತ್ತೆ ಹೇಳಿ. ಎಷ್ಟು ಡಬ್ಬಲ್ಲು ಆನೆ ಕಾಲಿಗೆ ಅರ್ಧ ಮಂಡಿಗೆ ಬರಲ್ಲ ಇವರು, ಗೊತ್ತಾ? ಸೀರಿಯಸ್ಲಿ ನೋಡ್ತೀನಿ. ಟ್ರೈ ಅಂತ ಹೇಳಿದಿರಲ್ಲ, ನಾನು ನೋಡಿ ಬ್ರೋ, ನೋಡೋಣ ಬ್ರೋ ಇರ್ದು. ಓಕೆ ಗೈಸ್, ಈಗ ತಾನೇ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ಆಗಿ ಕಲೆಕ್ಷನ್ಸ್ ಎಲ್ಲ ಮುಗೀತು. ಬ್ರೋ ಬಿಲ್ ಎಷ್ಟು ಬ್ರೋ? ಬಿಲ್ಲು ಗೈಸ್, ಶುಯೇಬ್ ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ರಾಮರಾಜ್ ಕಡೆಯಿಂದ. ನೊಂದಿದ್ದೇನೆ. ಕೊಡ್ತೀರಲ್ವಾ? ಖಂಡಿತ ಕೊಡೋಣ ಸರ್. ಪಾಯಿಂಟ್ಸ್ ಪ್ರಕಾರ ಡಿಸ್ಕೌಂಟ್. ಪಾಯಿಂಟ್ಸ್ ಅಲ್ಲ ಸರ್, ಫ್ರೀಯಾಗಿ ಕೊಡ್ತಾ ಇರೋದಲ್ವಾ ನೀವು? ಸರ್ ಗಿಫ್ಟ್ ಕೊಡೋಣ, ಅದು ಟೈಮ್ ಬರುತ್ತೆ. ಗಿಫ್ಟ್ ಕೊಡೋಣ ಗೈಸ್, ಫ್ರೀ ಕೊಡ್ತಾ ಇದ್ದಾರೆ ಇವರು. ಬ್ರೋ ಹೇಳಿ ಬ್ರೋ, ಶೂ ಅಲ್ವಾ ಬ್ರೋ? ಶುಹೇಬ್ ಅಹಮದ್ ಖಾನ್. ಓಕೆ ಓಕೆ, ಫ್ರೀಯಾಗಿ ಕೊಡ್ತಾ ಇದ್ದಾರೆ ಗೈಸ್ ಇವರು. ಕಾಂಪ್ಲಿಮೆಂಟ್ರಿ ಅಲ್ವಾ ಶಲ್ಯ? ಓಕೆ. ಮೈನ್ ಬ್ರಾಂಚ್ ತಿರುಪೂರ್. ನೀವು ಇಲ್ಲ ಹಾಸನ? ಗೈಸ್, ಕಲೆಕ್ಷನ್ಸ್ ಎಲ್ಲ ಮುಗೀತು, ಕ್ರೇಜಿ ಕಲೆಕ್ಷನ್ಸ್. ಆ್ಯಂಡ್ ನಾಳೆ ಹೋಗೋದು ಹೇಳಿ? ಕೊಟ್ಟಿಯೂರಿಗೆ ಹೋಗ್ತೀವಿ ಗೈಸ್. ಲೆಟ್ಸ್ ಸಿ ಟುಮಾರೋ. ಓಕೆ, ನೋಡಿ ಇಲ್ಲಿ ಸರ್, ಬಿಲ್ ತೋರಿಸಿ ಸರ್ ಒಂದ್ಸಲಿ. ಗೈಸ್, ಏನು ಗೊತ್ತಾ ಗೈಸ್, ಬರೀ ಹೋಗ್ಬಿಟ್ಟು ಬರೋಕ್ಕೆ ಜಸ್ಟ್ ಹೋಗ್ಬಿಟ್ಟು ಬರೋಕ್ಕೆ. ನೆಕ್ಸ್ಟ್ ತೋರಿಸ್ತೀವಿ ಅಪ್ಡೇಟ್ಗಳನ್ನ. ಕೊಟ್ಟಿಯೂರಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ರೂಮ್ ಮಾಡಬೇಕು. ಈಗ ಅವ್ರಿಗೆ ಬುಕ್ಕಿಂಗ್ ಮಾಡ್ತೀವಿ. ಈಗ ಯಾರು ಗಾಡಿ ನಿಲ್ಸಿದ್ದಾರೆ ಅವ್ರಿಗೆ ಇದಿಲ್ವಾ ಗೈಸ್? ನೋಡಿ ಗೈಸ್, ಇಲ್ಲಿ ನೋಡಿ ಹೆಂಗೆ ನಿಲ್ಸೋಗಿದ್ದಾರೆ. ಫುಲ್ಲು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಈಗ ಕೇಸ್ ಹಾಕ್ತೀನಿ ಅಂತ ಲಾಯರ್ ಕುಂತವ್ರೆ. ಏನು ಮಾಡ್ತೀರಾ ಬ್ರೋ? ಮಾಡ್ಬೇಕೀಗ. ನೆನ್ನೆ ಅವರು ಬೈಕ್ ಪಂಚರ್ ಮಾಡಿದ್ದಾನೆ ನೋಡ್ರಿ. ಇಲ್ಲಿ ಬೈಕ್ ಪಂಚರ್ ಮಾಡಿ ನಿಲ್ಸಿದ್ವಿ. ನೆನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ ನೈಟು ಗೈಸ್. ನಾನೇ ಬೇಕು ಅಂತ ಹಚ್ಚಿದ್ದು ಗೈಸ್. ಏನ್ ಗೊತ್ತಾ, ಹೋಯ್ತಿದ್ವಾ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಗಾಡಿ ತೆಗಿಬೇಡ ಅಂದ. ನಾನು ಇಲ್ಲಿ ಹೋಗುತ್ತೆ, ಏನಾಗಲ್ಲ ಅನ್ಕೊಂಡು ತೆಗ್ದೆ. ನೋಡು, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಎಂಟ್ರಿ ನೋಡಿ ಗೈಸ್. ಗೈಸ್, ವರುಣ್ ಬ್ರೋ ಮನೆ ಎಂಟ್ರಿ. ಎಲ್ಲೋದ್ರು? ಮತ್ತು ಫೋನ್ ಎತ್ತಲಿಲ್ಲ. ಸೀನು ಕಾಲೇಜ್ಗೆ ಹೋಗಿದಾರಂತೆ ಗೈಸ್. ಈಗ ನೆಕ್ಸ್ಟ್ ನಾವಿಬ್ರೆ ಹೋಗ್ಬೇಕು. ಎಲ್ಲಿ ಅವರು ಗೈಸ್, ಕೊಟ್ಟಿಯೂರಿಗೆ ಶಾಪಿಂಗ್ ಮಾಡಕ್ಕೆ ಕರ್ಕೊಂಡೋಗಿ ಇಲ್ಲಿ ಬಂದು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಾನೆ ಗೈಸ್. ನೋಡಿ ಇವನು, ಸರಿನಾ ಇದು? ಗೈಸ್, ಏನೋ ಗೊತ್ತಾ ಗೈಸ್, ಕೇಳಿಸ್ಕೊಳ್ಳಿ. ಇಲ್ಲಿಗೆ ಏನೋ ಗೊತ್ತಾ ಗೈಸ್, ಆ ಕೊಟ್ಟಿಯೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಅಷ್ಟೊತ್ತಿಗೆ ಮೇಡಮ್ ಸಿಕ್ತಿದ್ರ, ಅದಕ್ಕೆ ಲಾಗ್ ಮಾಡ್ತೀವಿ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಗೈಸ್, ನಿಮ್ಮ ಜೊತೆ ಬಂದ್ರೆ ಇದೊಂದು ನಿಮಿಷ ಗೈಸ್. ನನಗೆ ಬರೀ ಇಂಥದೆಯಾ? ಗಾಡಿ ಪಂಚರ್ ಆಗ್ಬಿಟ್ಟು ನಾವು ಅವಾಗ ಮನೆ ಹೋಗಿ ತೋರಿಸಿದ್ವಿ. ಇವಾಗ ತಗೊಬಂದವ್ರೆ ರೆಡಿ ಮಾಡ್ಸಕ್ಕೆ. ನೋಡಿ ಹೆಂಗೆತ್ತಾರೆ ನೋಡಿ. ನಿನ್ನೆಯಿಂದ ಗೈಸ್, ಏನ್ ಗೊತ್ತಾ, ನಿನ್ನೆಯಿಂದ ಹೋಗಿ ಪಂಚ ಸಿಗ್ಲಿಲ್ಲ. ಎಲ್ಲೋ ನೈಟ್ ಎಲ್ಲ ಹುಡುಕಿದ್ರು.
ದಟ್ಸ್ ದ ಅವ್ರು ಚೆಕ್ ಮಾಡ್ತೀನಿ ಅಂದ್ರೆ ಇವ್ನು ತೋರಿಸ್ತೀನಿ ಅಂತ ಹುಡ್ಕಾಡ್ತಾವನೆ. ಯಾರೋ ಫೋನ್ ಬೇರೆ ಮಾಡ್ತಾವ್ರೆ. ಹಲೋ ಗಾಯ್ಸ್ ಇವನ್ ಪಂಚರ್ ಹಾಕೋನೆ ಅವ್ರು ಹಾಕ್ತಾರೆ ಅಂತ ಬಿಟ್ರು ಅಂದ್ರೂ ಕೇಳ್ತಾ ಇಲ್ಲ. ಇಲ್ಲಿ ನೋಡಿ ಇಲ್ಲೇ ಆಗಿರೋದು. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಎಲ್ಲರೂ ಹೊರಡ್ಬೇಕು ಅಂದ್ರೆ ಇವನು ಒಂಥರ ಕಾಟ ಕೊಡ್ತಾನೆ ಸ್ಟ್ರೀಟ್ ಫೋಟೋಗ್ರಫಿ ಅಂತ. ಇವ್ರು ನೋಡಿ ಫೋನಲ್ಲೇ ವರ್ಕಿಂಗ್ ಮಾಡ್ಕೊಂಡು ಕೂತಾರೆ. ಯಾವಾಗಲೂ ಬರೀ ಇಬ್ಬರದು ಇದ್ದಿದೆ ಗಾಯ್ಸ್. ನಾನು ಒಬ್ಬನೇ ಗಾಯ್ಸ್ ಸಿಂಗಲ್ಲು. ಹಾಂ ಗಾಯ್ಸ್ ಈಗ ಮೊಹಮ್ಮದ್ ಶರಬತ್ ಕೇಳಿ ಬಂದಿದ್ದೀವಿ. ಫುಲ್ ಎನರ್ಜಿ ಆಗಬೇಕಲ್ಲ, ಸೊ ಅದಕ್ಕೆ ಎನರ್ಜಿ ಮಾಡ್ಕೊಂಡು ಒಂಚೂರು ಹೊರಗಡೆ ಎಲ್ಲ ಹೋಗಿ ಕೆಲಸ ಇದೆ. ಕೆಲಸ ಡೈರೆಕ್ಟ್ ಏರ್ ಕಟಿಂಗ್ ಎಲ್ಲ ಮಾಡ್ಕೊಂಡು ಓಡ್ತಾ ಇರೋದು. ಏನೇ ಆಗಲಿ ಓಡ್ತಾ ಇರ್ಬೇಕು. ಇವತ್ತು ಪಕ್ಕ ಓಡ್ತೀವಿ. ಇವತ್ತು 3 ಗಂಟೆಗೆ ಗೈಸ್. ಲೆಟ್ಸ್ ಈಗ ಕೆಲಸ ಮುಗಿಸ್ಕೊಂಡು ಹೋಗೋದೆ. ನೋಡಿ ಲಾಯರ್ ಸಾಹೇಬ್ರು ಹೆಂಗವ್ರೆ, ಫುಲ್ಲು ಫಿಟ್ ಆ್ಯಂಡ್ ಫೈನು. ಆ್ಯಂಡ್ ಇವ್ರು ಕುಡಿಯಿಲ್ಲಿ ಬ್ರಾ ಗೈಸ್. ನೋಡಿ ಗೈಸ್, ಇವರು ಫಿಟ್ ಆ್ಯಂಡ್ ಫೈನ್ ಆಗಿ ಇರೋದು. ನಾನು ಒಬ್ಬನೇ ಹಿಂಗಿರೋದು. ಸೀರಿಯಸ್ಲಿ ನಾನು ಒಬ್ಬನೇ ಈ ಥರ ಕಾಣಿಸ್ತಿರೋದು ಗೈಸ್. ಸೀರಿಯಸ್ಲಿ ಇವರೆಲ್ಲ ನೋಡಿ ಎಷ್ಟು ಸಕ್ಕದಾಗಿ ಇಬ್ಬರು ಫಿಟ್ ಆಗಿದ್ದಾರೆ. ಫಿಟ್ ಬಿಡಿ, ಇಬ್ಬರು ಫಾರ್ಮರ್ಸು. ಸ್ಮಾರ್ಟ್ ಆಗಿದ್ದೀರ ಬ್ರೋ ನೀವು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾವು ನೋಡಿ ಸ್ಮಾರ್ಟ್ ಆಗಿಲ್ಲ, ಏನೂ ಇಲ್ಲ. ಅಲ್ಲ ಕಣ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಯ್ಯೋ ಇಷ್ಟೊಂದು ಹೆಲ್ಪಾ, ಇಷ್ಟೊಂದು ಒಳ್ಳೆಯವನ ನೀನು ಗೈಸ್. ನೋಡಿ ಇಲ್ಲಿ ಫುಲ್ಲು ಫೈನಲಿ ಕೊಟ್ಟೂರಿಗೆ ಹೊಟ್ವಿ. ಸೊ ಗಾಡಿ ಬಂತು. ಫೈನಲಿ 3 ಜನ ಹೊಂಟ್ವಿ. ನಮ್ಮ ಬ್ರೋನು ಜಾಯ್ನ್ ಆದ್ರು. ಹಾಯ್ ಮಾಡಿ ಬ್ರೋ. 3 ಪಾಯಿಂಟ್ ಚಿನ್ನು, 4 ಪಾಯಿಂಟ್ ಅಲ್ಲ. ಇವನ್ ನೋಡಿದ್ರೆ CNG ಪಾಯಿಂಟ್ ಥಿಂಕ್ ಮಾಡ್ತಾ ಇದೆ. ನಡಿಯ CNG ಹಾಕ್ಸೋಣ ಗೈಸ್. ಹಾಂ ಬ್ರೋ ನೋಡ್ಕೊಳ್ಳಿ 3 ಪಾಯಿಂಟು. ಹ್ಞೂ ಆಯಿತು ನೋಡಿ ಗೈಸ್. ಸ್ಟಾರ್ಟ್ ಮಾಡೋದ್ರಿಂದ 3 ಪಾಯಿಂಟೇ. ಚಿನ್ನು ಡ್ರೈವಿಂಗು, ನಾವಿಬ್ರು ಸೀಯಿಂಗು. ಇವಾಗ ನಮ್ಮ ಬ್ರೋ ಶಾಪಿಂಗ್ ಮಾಡೋಕೆ ಹೋಗ್ತಾವ್ರೆ. ಏನು ಶಾಪಿಂಗು ಅಂದರೆ ತರಕಾರಿ ಬೇಕಂತೆ. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ. ಈಗ ತರಕಾರಿ ತಗೊಳಕ್ಕೆ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ ಗಾಯ್ಸ್. ಶಾಪಿಂಗ್ ಮಾಡ್ತಾರೆ ಬ್ರೋ. ಇಲ್ಲೇ ಗೈಸ್ ಆಲೂಗಡ್ಡೆ ಮಹತ್ವ. ಒಂದೇ ಒಂದು ಆಲೂಗಡ್ಡೆ ತಗೊಂಡು ಕೆಳಕ್ಕೆ ಹೋಗ್ತಿದ್ದೀವಿ. ಕೊಡಿ ಬ್ರೋ. ಬ್ಯಾಗ್ ಮಾಡ್ತೀನಿ ಕೊಡಿ ಬ್ರೋ. ಹಾಂ ಒಂದು ಆಲೂಗಡ್ಡೆ ನೋಡಿ ಈಗ ಹಾಕೊಂಡು ನೋಡೋಣ ಏನು ಹೇಳ್ತಾರೆ ಅಂತ ಗೈಸ್. ಏನಂದರೆ ಗಾಡಿ ಗ್ಲಾಸು ಫುಲ್ಲು ಮಬ್ಬಾಗ್ತಿದೆ. ಅದಕ್ಕೋಸ್ಕರ ಬ್ರೋ ಐಡಿಯಾ ಕೊಟ್ಟರು ಆಲೂಗಡ್ಡೆ ಉಜಿರು ಹೋಗುತ್ತೆ ಅಂತ. ಸೊ ನೈಟ್ ಹೊರಟೋದ್ರಿಂದ ಆಲೂಗಡ್ಡೆ ಹಂಗೆ ಉಜ್ಬೇಕು ಬ್ರೋ, ಒಳಗಡೆ ಅಲ್ಲ ಈಚೆಗಡೆ. ಗಾಯ್ಸ್ ಆಲೂಗಡ್ಡೆ ಉಜ್ತಾ ಇದೀವಿ ಗಾಯ್ಸ್. ಫೈನಲಿ ನಂದು ವರ್ಕ್ ಆಯ್ತು ಐಡಿಯಾ. ಇವ್ರು ಆಗಲ್ಲ ಅಂತಿರೋ ನೋಡಿ. ನೀವು ಯಾರ್ಯಾದ್ರೂ ಅಷ್ಟೇ ನೋಡ್ಕೊಬಿಟ್ಟು ಬಂದು ಮಾಡ್ತವ್ರೆ ಅನ್ಕೊಂಡೆ. ಗಾಡಿ ರೀಫಿಲಿಂಗ್. ಪಟೇಲ ಅಂತ ಬನ್ನಿ ಅಂತ ತಗೊಂಡು ಹೊರಸ್ತಾನೆ. ಒಂದು ಮೆಚ್ಚಬೇಕಾಯ್ದೆ ಗೈಸ್. ಇವನು ಲೈವಲ್ಲಿ ಇದ್ದಾನೆ. ನಮ್ಮ ಬ್ರೋ ರೆಡ್ ಬುಲ್ ಕುಡ್ದು ಅಲ್ಲಿ ನೋಡಿ ನಿದ್ದೆ ಹೋಯ್ತಾರೆ ಆಲ್ರೆಡಿ. ಇಲ್ಲ ಗೈಸ್ ನೋ ಡ್ರಿಂಕ್ಸ್, ಓನ್ಲಿ ರೆಡ್ ಬುಲ್ ಕುಡ್ಕೊಂಡು ಹೋಗ್ಬೇಕು ಗೈಸ್. ಎನರ್ಜಿ ಡ್ರಿಂಕ್ಸ್ ಮಾತ್ರ ಗೈಸ್. ಐಡಿ ಕಾರ್ಡ್ ಇದೆ ನೋಡಿ. ಐಡಿ ಕಾರ್ಡ್ ಏನು ಬೇಡ. ಫಾಲೋವರ್ಸ್ ತೋರಿಸ್ತಿದ್ದೆ ಪ್ರ್ಯಾಂಕ್ ನೋಡಿ ಗೈಸ್. ಈಗ ಗೈಸ್ ಪ್ರ್ಯಾಂಕ್ಸ್ ನೋಡಿ. ಈಗ ನಾವು ವಿತೌಟ್ ಪೇಮೆಂಟ್ ಟೋಲ್ ಪೇಮೆಂಟ್ ನೋಡ್ತಾ ತೋರಿಸ್ತೀನಿ ಹೋಗೋ. ಲಾಯರ್ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಲಾಯರ್ ಅಂತ ಹೇಳಿ. ಫೈನಲಿ ಇವಾಗ ಲಂಚ್ ಬ್ರೇಕು. ನಮ್ಮ ಬ್ರೋ ಫೋನಲ್ಲಿ ಫುಲ್ ಬಿಸಿ, ಅವನು ಇನ್ನೊಂದು ಫೋನಲ್ಲಿ ಬಿಸಿ. ಇವರಿಬ್ರು ಬರೀ ಆರಾಮಾಗಿ ಫೋನ್ ನೋಡ್ಕೊಂಡಿರೋದು ಗೈಸ್. ನಾನೇ ಡ್ರೈವ್ ಮಾಡ್ತಾ ಇರೋದು. ಇನ್ನೊಂದೇನು ಗೊತ್ತಾ, ಯಾರೋ ಒಬ್ರು ಹೇಳಿದ್ರು ಅವತ್ತು ಲಾಗಲ್ಲಿ ಕೇರಳಕ್ಕೆ ಹೋಗ್ಬೇಕಿದ್ರೆ ತೋರಿಸ್ತೀನಿ ಡ್ರೈವಿಂಗ ಅಂತ.
ಯಾನು ಇಲ್ಲ ಮನೆಯಲ್ಲಿ ಡ್ರೈವಿಂಗು. ಯಾರು ಗೊತ್ತಾ, ಈ ಪುಣ್ಯಾತ್ಮನೇ ಕೇಳಿದ್ದು. ಬೆಳಿಗ್ಗೆ ಅಯ್ಯೋ ಬೆಳಗ್ಗೆನೂ ಇಲ್ಲ ಗಾಯ್ಸ್. ಇವಾಗ ಹೇಳ್ಬೇಕು, ಕೇಳೋಕೆ ಹೊಡಿಬೇಕು ಅಂದ್ರೆ ಕೇಳೋಕೆ ಹೊಡಿಬೇಕಾರೆ ಗಾಯ್ಸ್ ನಾನು ಓಡಿಸ್ತೀನಿ ಅಂತ ಹೇಳಿದ್ರು. ಇವಾಗ ಏನಿದ್ರು ಮಲ್ಕೊಳ್ಳೋದಷ್ಟೇ ಇವರು ಆರಾಮಾಗಿ. ಇವರೇ ಲಾಯರು. ಇವ್ರ ಹೆಸರು ಹೇಳ್ಕೊಂಡೆ ನಾವೆಲ್ಲ ಟೋಲಲ್ಲಿ ಬಿಡಿಸ್ಕೊಂಡ್ ಬರ್ತಾ ಇರೋದು. ಊಟ ಫುಲ್ ಮಿಲ್ಸ್ ಸಾಕಾಗಿದೆ. ನಮ್ಮ ಬ್ರೋದ್ ಇನ್ನೂ ಬಂದಿಲ್ಲ. ಬ್ರೋ ಎಲ್ಲಿ ನಿಮ್ಮ ಮಿಲ್ಸು? ನಾವು ಸ್ಪೆಷಲಾಗಿ ಪ್ರಿಪೇರ್ ಆಗ್ತೀವಿ. ಸ್ಪೆಷಲ್ ಪಟ್ರೆ ಬೇಕಾ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ತಿಂತಾವ್ ನೋಡಿ ಗೈಸ್. ಚೆನ್ನಾಗಿದೆ ಊಟ ಗೈಸ್. ನೀವು ಪಿರಿಯಾಪಟ್ಟಣದ ಹತ್ರ ಸ್ವಲ್ಪ ರೈಟಿಗೆ ಬಂದು ರಾಘವೇಂದ್ರ ಉಪಹಾರ ಮಂದಿರ. ರಾಘವೇಂದ್ರ ಉಪಹಾರ ಮಂದಿರ. ನಿಮ್ದು ರಾಘವೇಂದ್ರ ಉಪಹಾರ ಮಂದಿರ. ಎಸ್. ಫೈನಲಿ ಊಟ ಆಯಿತು. ಇವಾಗ ನೆಕ್ಸ್ಟು ಕೊಟ್ಟಿಯೂರಿಗೆ ಹೋಗ್ರಿ. ಸೊ ನೋಡಿ ಊರಿಗೂ ಬಂದರು. ಊಟ ಆಯಿತು. ಪಿರಿಯಾಪಟ್ಟಣದಲ್ಲಿ ಇದ್ದೀವಿ. ನೆಕ್ಸ್ಟು ಕೇರಳ ಹೋಗಬೇಕು. ಕೇರಳ ಹೋಗ್ತಾ ಇದ್ದಂಗೆ ಅಪ್ಡೇಟ್ ಫುಲ್ಲು ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀವಿ. ಸೊ ಇವಾಗ ಫುಲ್ಲು ನೈಟ್ ಜರ್ನಿ. ಬ್ಯಾಂಗ್ ಬ್ಯಾಂಗ್ ಅನ್ಸ್ಕೊಂಡು ಈಗ ಓದ್ತಾ ಇರೋದೆ. ಬ್ಯಾಂಗ್ ಬ್ಯಾಂಗ್ ಗಾಯ್ಸ್, ಬ್ಯಾಂಗ್ ಬ್ಯಾಂಗ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹಿಂದ್ಗಡೆ ಸೆಟ್ಲ್ ಆಗ್ಬಿಟ್ಟಿದೆ ನಾವು ಮಲ್ಕೊಳ್ಳೋಕ್ಕೆ. ಗೈಸ್ ಇನ್ನೊಂದೇನಂದ್ರೆ ಅಲ್ಲಿ ಮುಂದೆ ಹೋಗ್ತಾ ಇದೆ ಗೈಸ್, ತೋರಿಸ್ತೀನಿ ಒಂದು ನಿಮಿಷ. ಗೈಸ್ ಮುಂದೆ ಹೋಗ್ತಾ ಇದೆಯಲ್ಲ ಕಾರು XUV 5000 ಇರಬೇಕು. ಹಾಂ 5000 ಅದು KL 13. ಸಾರಿ ನಾಟ್ ಕೇರಳ 13, ಅದು KL 13. ಇದು KA 13 ನಮ್ಮ ಹಾಸನ ಗಾಡಿ guys ಇದು. ಅದು KL 13 ಕೇರಳ ಗಾಡಿ ಅದು ಗೈಸ್. ಆದ್ರೆ ಅವ್ನು ಗಾದ್ರಿ ನನ್ನ ಮಗ, ಅವನು ತಿರುಗ್ಸು ಅಂದ್ರೆ ಲಾಂಗ್ ಟರ್ನ್ ತಾತವನೆ ಗೈಸ್. ಫುಲ್ ಲಾಂಗ್ ಟರ್ನ್ ಎಳಿತವನೆ. ಘಾಟ್ ಸೆಕ್ಷನ್ ಸ್ಟಾರ್ಟು. ಅಂಡ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಲ್ಲೆಲ್ಲ ಬೆಟ್ಟ ಕಾಣಿಸ್ತಾ ಇಲ್ಲ ಅಷ್ಟೇ ಈಗ ನೈಟಲ್ಲಿ. ಮಾರ್ನಿಂಗ್ ಟೈಮಲ್ಲಿ ನೆಕ್ಸ್ಟ್ ಲೆವೆಲು. ಮಾರ್ನಿಂಗ್ ಅಪ್ಡೇಟ್ ಕೊಡ್ತೀವಿ ನಿಮ್ಗೆಲ್ಲರಿಗೂ. ಆದರೆ ಹಿಂದೆ ಮಾತ್ರ ಹೋಗಲ್ಲ ನಾನೀಗ. ಮಧ್ಯಾಹ್ನ ಬಿಟ್ಟರೆ ಸಾಕಾಗಿರೋದು. ಮಧ್ಯಾಹ್ನ ಬಿಟ್ಟಿದ್ರೆ ಗಾಯ್ಸ್ ಫುಲ್ಲು ಟರ್ನಿಂಗು, ರೋಡ್ಸು ಫುಲ್ಲು ಘಾಟ್ ಸೆಕ್ಷನು, ಹೆವಿ ಟರ್ನಿಂಗು ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವೇನು ಅನ್ಕೊಂಡಿದ್ದೀರಾ? ಒಂದ್ಸಲಿ ಬಂದು ಫೀಲ್ ಮಾಡಿ ನೀವು. ನೀನು ಜಾಸ್ತಿ ಲೆಫ್ಟಿಗೆ ಹೊರಡತ್ತೀನ? ಆಯ್ತು ಬಿಡುಜಿನೂ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಜಿಂಗ 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 ಅಲ್ಲ. ಬಿಳಿ ನಾಯಿ ಕಂಡು ನಮ್ಗೆ ಗೊತ್ತೇ ಇಲ್ಲ. ಅದು ಹೇಳುತ್ತೆ ನನ್ನ ಕೆಣಕ್ಬಾರ್ದು, ನಾನು ಮನುಷ್ಯ ಅಲ್ಲ. ಆಯ್ತು. ಹಿಂದ್ಗಡೆ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಆರಾಮಾಗಿ ನಿದ್ದೆ ಮಾಡ್ತೀನಿ. ಈಗ ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್. ಗಾಯ್ಸ್ ಟೈಮು 3 ಗಂಟೆ. ಬಟ್ ಇಷ್ಟು ಬೇಗ ಕರ್ಕೊಂಡು ಹೋಗ್ತಾವನೆ ಗಾಯ್ಸ್. ಇಲ್ಲಿ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಈಗ ನಮ್ಮ ಬ್ರೋನು ಈಗ ತೆಗಿತಾರೆ ಹಸ್ರ ತೆಗಿತಾರೆ ಗಾಯ್ಸ್. ಇವಾಗ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಯ್ತಾವನೆ ಇಷ್ಟೊತ್ತಿನಲ್ಲಿ ಗಾಯ್ಸ್. 3 ಗಂಟೆ ಗಾಯ್ಸ್. 5 ಗಂಟೆ ದರ್ಶನ ಇರೋದು 5 ಗಂಟೆಗೆ. ಗಾಯ್ಸ್ 3 ಗಂಟೆ ನಕ್ಕನ್ನು ಹೋಗ್ತಾ ಇರ್ಬೇಕಷ್ಟೇ, ಏನಿಲ್ಲ. ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ಬೇಕಷ್ಟೇ ಗಾಯ್ಸ್. ನಿದ್ದೆ ಇಲ್ಲ ಗಾಯ್ಸ್. ಗೈಸ್ ಕಣ್ಣು ಹಂಗಾಗಿ ಕ್ಲೋಸ್ ಆಗ್ತಾವೆ, ಏನು ಮಾಡೋಕ್ಕಾಗಲ್ಲ. ಗೈಸ್ ಕೇರಳ ಬಂದು ಒಂದು ನಿದ್ದೆ ಇಲ್ಲ. ಟೈಮ್ ಬಂದು ಫುಲ್ ಕ್ರೌಡ್ ಆಲ್ರೆಡಿ. ತುಂಬಾ ಜನ ಬರ್ತಾಯಿದ್ದಾರೆ. ಯಾರ್ಯಾರು ಪ್ಲ್ಯಾನ್ ಮಾಡ್ತಿರೋ ಬೇಗನೆ ಬನ್ನಿ. ಇನ್ನೇನು ಸ್ವಲ್ಪ ದಿನದಲ್ಲ ಇನ್ನು ಕ್ಲೋಸ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಡೇಟೆಲ್ಲ ಆಲ್ರೆಡಿ ಅನೌನ್ಸ್ ಮಾಡ್ತೀನಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಈಗ ಕೇಳ್ಕೊಂಡು. ಬಟ್ ನೋಡಿ ನಿದ್ದೆ ಮಾತ್ರ ಮಾಡೋಕ್ಕಾಗಲ್ಲ. ಮಾರ್ನಿಂಗೇ ಬಂದ್ಬಿಡಿ. 5 ಗಂಟೆಗೆ ದರ್ಶನ ಇರೋದಂತೆ ಗಾಯ್ಸ್. ಕ್ರೌಡ್ ತುಂಬಾ ಇದೆ ಆಲ್ರೆಡಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕ್ರೌಡ್ ನೋಡಿ. ಇಲ್ಲಿ ಫುಲ್ಲು ಇಲ್ಲೆಲ್ಲ ಬರ್ತಾ ಇದ್ದಾರೆ ದರ್ಶನಕ್ಕೆ. ನೋಡಿ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಫುಲ್ಲು ಕ್ರೌಡ್ ಆಲ್ರೆಡಿ ಗಾಯ್ಸ್. ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾವನೆ. ಬಟ್ ಏನು ಗೊತ್ತಾ, ನಾನೊಂದು ಹೇಳೋದೇನೆಂದರೆ ನದಿ ಸ್ನಾನ ಮಾಡಿ ಬೇಡ ಅನ್ನಲ್ಲ. ಬಟ್ ನದಿ ಚೆನ್ನಾಗಿದೆಯಾ ಇದು ಅಂತ ನೋಡ್ಕೊಂಡು ಹಂಗೆ. ಯಾಕಂದರೆ ನಮ್ಮ ಜನಗಳ ನಿಮಗೆ ಗೊತ್ತು ಹೆಂಗೆ ಅಂತ. ಪೊಲ್ಯೂಷನ್ ಇಲ್ದಿರೋಕ್ಕೆ ನನಗೆ ಪೊಲ್ಯೂಷನ್ ಆಗುತ್ತಿದೆ.
ಎಲ್ಲಿ ಅಲ್ಲಿ ಗಲೀಜಿಲ್ಲದವ್ರು ಗಲೀಜು ಮಾಡಿಬಿಟ್ಟಿರ್ತಾರೆ ಅಂತಾರೆ ನಮ್ಮ ಜನಗಳು ಇಲ್ಲಿ ನದಿಗಳಲ್ಲಿ ನೋಡೋಣ. ಇಲ್ಲಿ ಚೆನ್ನಾಗಿದ್ರೆ ಸ್ನಾನ ಮಾಡೋಣ. ನೀವು ಸ್ನಾನ ಮಾಡೋಕ್ಕೆ ಬೆಟರ್ ಆಗಿದೆಯಾ ಇಲ್ವ ಅಂತಲೂ ಹೇಳ್ತೀನಿ. ಹಂಗೇನಾರು ಇದ್ದರೆ ಜೈ ಶಿವ ಅನ್ಕೊಂಡು ಬಿಸ್ಲಾರಿ ವಾಟ್ರ್ ಇಸ್ಕೊಂಡು ಹೋಗ್ರಿ ಅಷ್ಟೇ. ಬಟ್ ನಮ್ಮ ಯಶು ಸ್ನಾನ ಮಾಡ್ತಾನಂತೆ. ಅವ್ನು ಸ್ನಾನ ಮಾಡಿ ಬಂದ್ಬಿಟ್ಟು ಅವ್ನು ಸ್ನಾನ ಮಾಡ್ತಾನೆ. ಎದಳ್ತಾನೆ ಇಲ್ಲ ಮಾರಾಯ ಅವನಂತೂ. ಇವನು ಸ್ನಾನ ಮಾಡ್ತಾನಂತ ಎದಳಿ ಅಂದ್ರೆ ನೋಡಿ. ಈ ನೀರಲ್ಲಿ ಈಜಾಡ್ತವ್ರೆ. ಓಕೆ ಈ ನೀರಲ್ಲಿ ಬ್ರೋ ಓಕೆ ನೀರೆಲ್ಲ ಪಾಸ್ ಆಗ್ತಿದೆ. ಬಟ್ ಈ ನೀರಲ್ಲಿ ನಾವು ಸ್ನಾನ ಮಾಡೋದು ಅಷ್ಟು ಬೆಟರ್ ಇಲ್ಲ ಗೈಸ್. ನೋಡಿ ಗೈಸ್ ತುಂಬಾ ಗಲೀಜಿದೆ ಗೈಸ್, ಸೀರಿಯಸ್ಲಿ ಗಲೀಜಿದೆ. ಬೇಡ ಗೈಸ್, ಸ್ನಾನ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ನೋಡೋಣ ಮುಂದೆ. ಹಾಗೆ ನೋಡಿ, ಎಲ್ಲರೂ ಬೆಟರ್ ಒಂದು ರೂಮಲ್ಲಿ ಬೇಕಾದ್ರೆ ಸ್ನಾನ ಮಾಡ್ಕೊಳ್ಳೋದಿರೋ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ನೀವು ಅಲ್ಲಿಂದನೇ ಊರಿಂದನೇ ರೆಡಿಯಾಗಿ ಬಂದರೆ ಸ್ನಾನ ಮಾಡ್ಕೊಂಡು ಬಂದರೆ ತುಂಬಾ ಬೆಟರ್ ಅಂತಲೇ ಹೇಳ್ತೀವಿ. ಥ್ಯಾಂಕ್ ಯು ಗಾಯ್ಸ್. ಏನು ಗೊತ್ತಾ, ತುಂಬಾ ಸ್ಮೆಲ್ಲು ಗಾಯ್ಸ್. ನೀಟ್ನೆಸ್ ಇಲ್ಲ ಗಾಯ್ಸ್, ಇಲ್ಲಿ ತುಂಬಾ ನೀಟ್ನೆಸ್ ಇಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ತೋರಿಸ್ದಂಗೆ ಅಲ್ಲಿ ವಾಟರ್ ಎಷ್ಟು ಇದಾಗೈತೆ ಅನ್ನೋದು ತೋರಿಸ್ತಿದ್ದೀನಿ. ಬ್ರೋ ಸ್ಮೆಲ್ ಇದೆ ಅಲ್ವ ಬ್ರೋ, ತುಂಬ ಸ್ಮೆಲ್ ಇದೆ. ಯಾವ ಥರ ಬಂದಿದೆ ನಮ್ಮ ಕರ್ನಾಟಕ ಥರ ಇಲ್ಲ ಇಲ್ಲಿ. ಗೈಸ್ ಸೀರಿಯಸ್ಲಿ ಸ್ಮೆಲ್ ಹೊಡಿತೈತೆ ಇಲ್ಲಿ ಗೈಸ್. ಇನ್ನೊಂದೇನಿಲ್ಲ, ಇನ್ನೊಂದು ಹೆಂಗೆ ಗೊತ್ತಾ, ನಾವು ಯಾವ ಥರ ಅಂದರೆ ಗಾಯ್ಸ್ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು, ಬಟ್ ಅದಿಲ್ಲ ಇಲ್ಲಿ. ನಾವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಥರ ಇಲ್ಲಿಲ್ಲ ಗಾಯ್ಸ್. ತುಂಬಾ ಸ್ನಾನ ಮಾಡೋ ಜಾಗದಲ್ಲಿ ನೋಡ್ಬೋದು ನೀವು ಎಷ್ಟು ಕ್ರೌಡು. ಇಲ್ಲಿ ನೋಡಿ, ಇಲ್ಲೇ ನೀಟ್ನೆಸ್ ಇರಲ್ಲ, ಇಲ್ಲೇ ಒಲ್ಲುತ್ತಾರೆ, ಇಲ್ಲೇ ಹೋಗಿತ್ತಿದ್ದಾರೆ. ಆ್ಯಂಡ್ ನೋಡಿ ವಾಟರ್ ಕೂಡ ಅಷ್ಟು ಇದಿಲ್ಲ ಗೈಸ್. ನೋಡ್ತಾ ಇರ್ಬೋದು, ವಾಟರ್ ಕೂಡ ಅಷ್ಟು ಇದಿಲ್ಲ. ಬಟ್ ಇಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಸ್ನಾನ ಮಾಡಲ್ಲ ಗೈಸ್, ನಾವು ಇಳ್ದಿಲ್ಲ. ನಾವಿಬ್ರು ನೋಡಿ ಇದು ಜನ ನೋಡಿ ನಾವಂತೂ ಇಳಿದಿಲ್ಲ, ನಾವು ಇಳಿಯೋದು ಇಲ್ಲ. ಸೊ ಅವರಿಬ್ರು ಇಳಿದಿದ್ದಾರೆ ನೋಡಿ. ಮುಳುಗ ಬೇಗ, ಓಯ್ ಮುಳುಗ. ಫೈನಲಿ ಎಲ್ಲರೂ ರೆಡಿಯಾಗಿದ್ದಾಯಿತು. ಎಲ್ಲ ಟ್ರೆಡಿಷನಲ್ ಲುಕ್ಕಲ್ಲಿ ರೆಡಿಯಾಗಿ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ. ಬನ್ನಿ, ದೇವ್ರ ದರ್ಶನ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಲೆಟ್ಸ್ ವಾಚ್. ನೋಡ್ತಾ ಇರ್ಬೋದು ಎಷ್ಟು ಜನ ಇದೆ ಅಂತ. ಫೈನಲಿ ನಮ್ಮ ಕನ್ನಡದವರು ಬರ್ತಾವ್ರೆ. ಕನ್ನಡದವರು ಸಿಕ್ಬಿಟ್ಟಿದ್ದಾರೆ ಗೈಸ್. ಕನ್ನಡದವ್ರು ಸಿಕ್ಕವ್ರೆ. 2,500 ಕೊಟ್ಬಿಟ್ಟು ಬರಕ್ಕೆ ಅಂತ ಹೋದ್ವಾ? ನಾವು 2,500 ಕೊಟ್ಬಿಟ್ಟು 1 ಗಂಟೆಯಿಂದ ಪಂಚ ಮುಟ್ಟಿದೀವಿ. ಪ್ರಾಮಿಸ್ ಟ್ಯಾಕ್ ಹಾಕಿದೀವಿ ಅನ್ಸುತ್ತೆ. ಗಾಯ್ಸ್ ಏನ್ ಗೊತ್ತಾ, ನಾನು ಇವನು 2,500 ಕೊಟ್ಬಿಟ್ಟು 5,000 ಕೊಟ್ಬಿಟ್ಟು ಬಂದು ತಗೊಳಕ್ಕೆ ಅಂತ ಹೋದ್ವಾ. ಅಲ್ಲೇನ್ ಮಾಡಿದ್ರು ಗೊತ್ತಾ, 4,000 ತಾತೀನಿ ಅಂದ. ಇಲ್ಲಿಗೆ 4,000 ತಂದಿದ್ರೆ ಒಂದೇ ದಿನ ಗಲೀಜ್ ಆಗ್ಬಿಡೋದು. ಅದಕ್ಕೆ ಬೇಡ ಅಂತ. ಎಷ್ಟು ಫೋಟೋಗ್ರಫಿ ಯಾವ ಊರಕ್ಕ? ಗೈಸ್ ಫೈನಲಿ ಹೋಗ್ತಾ ಇದೀವಿ ದರ್ಶನಕ್ಕೆ. ಗೈಸ್ ಫೈನಲಿ ಬಂದಾಯ್ತು ದೇವಸ್ಥಾನ. ಇನ್ನೇನು ಕಮ್ಮಿಂಗ್ ಸೂನ್ ಗೈಸ್. ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಅಲ್ಲಿ. ಗೈಸ್ ಇನ್ನೊಂದೇನಂದ್ರೆ ದಯವಿಟ್ಟು ಹಾಯ್ ಮಾಡ್ತಿದ್ದಾರೆ, ತೋರಿಸಿದ್ರು ಅಲ್ಲಿ. ನೋಡಿ ಗೈಸ್ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡಿ ಯಶು ಫೋಟೋಗ್ರಫಿ. ನೆಕ್ಸ್ಟ್ ಫೈನಲಿ ಟೆಂಪಲ್ ಎಂಟ್ರೆನ್ಸು. ಸೊ ನೋಡ್ತಾ ಇರ್ಬೋದು ನೀವು, ತುಂಬಾ ಕ್ರೌಡ್ ಇದೆ ಗೈಸ್. ನೋಡ್ತಾ ಇರ್ಬೋದು, ತುಂಬಾ ಅಂದರೆ ತುಂಬಾ ಕ್ರೌಡ್ ಇದೆ. ಸೊ ನೋಡಿ ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬೋದು. ಸೊ ಫುಲ್ಲು ಕ್ರೌಡ್ ಇದೆ. ಕಾಣಿಸ್ತಿದೆ ಅನ್ಸ್ಕೊತೀನಿ ನೋಡ್ಕೊ, ತುಂಬಾ ಕ್ರೌಡ್ ಇದೆ. ನೋಡ್ತಾ ಇರ್ಬೋದು, ತುಂಬಾ ಕ್ರೌಡ್ ಇದೆ. ಗೈಸ್ ಫುಲ್ಲು ಮಳೆ ಬರ್ತಾನೆ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನೀರೊಳಗಡೆ ವಾಕ್ ಮಾಡ್ತಾ ಇರೋದು. ಓಕೆ ಗೈಸ್, ಇಲ್ಲಿ ವಿಡಿಯೋ ಫೋಟೋ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ, ಹಂಗಾಗಿ ವಿಡಿಯೋ ಫೋಟೋ ಮಾಡೋಕ್ಕಾಗ್ತಿಲ್ಲ ಜಾಸ್ತಿ. ಎಲ್ಲ ಕಡೆ ಪ್ರೊಹಿಬಿಟೆಡ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಏನಿಲ್ಲ. ಬಟ್ ಇಲ್ಲಿ ಸಿಸ್ಟಮ್ಯಾಟಿಕಾಗಿ ಬಿಡ್ತಾ ಇಲ್ಲ.
ಬಟ್ ಇಲ್ಲಿ ಕ್ರೌಡ್ ನೋಡ್ತಾ ಇರ್ಬೋದು, ಲೈನಿಗೆ ಬಿಡ್ತಾ ಇಲ್ಲ. ಲೈನಿಗೆ ಬಿಟ್ಟರೆ ಓಕೆ, ಎಲ್ಲರಿಗೂ ದರ್ಶನ ಆಗುತ್ತೆ. ಬಟ್ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಬಿಡ್ತಾ ಇಲ್ಲ, ಅದೊಂದೇ ಪ್ರಾಬ್ಲಮ್. ಸೊ ನೀವು ಅಷ್ಟು ದೂರದಿಂದ ಬಂದಿರ್ತೀರಾ, ಬಟ್ ಇಲ್ಲಿ ದೇವ್ರು ನೋಡೋಕ್ಕಂತೂ ಸಿಗಲ್ಲ. ಸೊ ನೋಡೋಕೆ ಮುಂಚೆ ನೋಡೋರು ಮುಂಚೆ ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲೂ ದೇವ್ರು ನೋಡೋಕ್ಕೆ ಗೊತ್ತಾಗಲ್ಲ, ದೇವ್ರು ಎಲ್ಲ ಇದೆ ಅಂತಲೂ ಕಾಣಿಸ್ತಾ ಇಲ್ಲ ನಮಗೆ. ನೋಡೋಕೊಂದು ಜಾಗನೇ ಮಾಡ್ಕೊಡಲ್ಲ guys. ತಲೆ ಕೆಡಿಸ್ಕೊಂಡ್ಬಿಡಿ. ಆರಾಮಾಗಿ ಹೋಗೋಣ ಚಿನ್ನು, ಅಲ್ಲೋಗಿ ಫೋಟೋ ತೆಕ್ಕೊಂಡು ಹೋಗ್ಬಿಡೋಣ. ಅಷ್ಟೇ. ಇಷ್ಟು ನೋಡ್ಕೊಂಡು ನಾವು ಈಗ ಎಸ್ಕೇಪ್ ಆಗ್ತಿದ್ದೀವಿ. ಸೊ ಏನಿದೆ ನೆಕ್ಸ್ಟ್ ಈಗ ಬೀಚಿಗೆ ಹೋಗಿ ಆಟ ಆಡ್ಕೊಂಡು ನೆಕ್ಸ್ಟ್ ಫಾಲ್ಸ್ ಗಿಲ್ಸಿಗೆ ಹೋಗ್ಬಿಟ್ಟು ಒಂದು ರೆಸಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಬೀಚಿಗೆ ಹೋಗಿ ಸ್ಟೇ ಆಗಿ ಹಾಸನಿಗೆ ಬರ್ತೀವಿ. ಈಗ ಹೊರಡೋದೆ ಎಲ್ಲ ದೇವಸ್ಥಾನ ಎಲ್ಲ ಮುಗೀತು. ಆರಾಮಾಗಿ ಫೋಟೋ ಶೂಟ್. ಗಾಯ್ಸ್ ಫೈನಲಿ ದರ್ಶನ ಮುಗೀತು. ಸೊ ಇವಾಗ ನೆಕ್ಸ್ಟು ಬೇರೆ ಲೊಕೇಶನ್ಗೆ ಹೋದ್ವಿ. ವಿತಿನ್ 2 ಅವರಲ್ಲಿ ದರ್ಶನ ಆಯಿತು. ಬಟ್ ಏನಂದರೆ ತುಂಬ ಕ್ರೌಡ್ ಇದೆ, ಸಿಸ್ಟಮ್ಯಾಟಿಕ್ ಇಲ್ಲ. ಕರೆಕ್ಟಾಗಿ ಸರದಿ ಪ್ರಕಾರ ಲೈಕ್ ಕ್ಯೂನಲ್ಲಿ ಬಿಟ್ಟರೆ ಎಲ್ಲರಿಗೂ ಖಂಡಿತ ದರ್ಶನ ಆಗುತ್ತೆ. ಬಟ್ ಇಲ್ಲಿ ಸಿಸ್ಟಮ್ಯಾಟಿಕ್ ಇಲ್ಲ ಗಾಯ್ಸ್. ಅದೊಂದು ದೇವರಂತೂ ಯಾರಿಗೂ ಕಾಣಲ್ಲ guys. ದೇವರಂತೂ ಕಾಣಲ್ಲ, ಅದೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ದೇವರಂತೂ ಯಾರೂ ಕಾಣಲ್ಲ. ಅಲ್ಲಿ ಇಷ್ಟು ಸುತ್ತಾಡೋರು ನಿಮಗೆ ದೇವರು ಅಂತೂ ಕಾಣಲ್ಲ. ಆ ಜನ ನೋಡಬೇಕು, ಆ ನೀರು ನೋಡಬೇಕು, ಆ ಟೆಂಪಲ್ ನೋಡೋಕ್ಕೋಸ್ಕರ ಬರ್ಬೇಕಷ್ಟೇ. ಮೊನ್ನೆ ಮೇಲ್ ಕಟ್ಟಿರೋ ಚಾವಣಿ ಮತ್ತೆ ಸೋಗೆಲ್ ಕಟ್ಟಿರೋದು ನೋಡ್ಬೇಕಾಗತ್ತೆ ಅಷ್ಟೇ. ಫೈನಲಿ ಗೈಸ್ ಫೈನಲಿ ಸಕ್ಸಸ್ಫುಲಿ ಮಾಡಿದ್ವಿ ಕೊಟ್ಟೂರು ಟೆಂಪಲ್. ಈಗ ಗೋ ಟು ಬೀಚ್. ಯಾವ ಬೀಚ್ ಅಂತ ಗೊತ್ತಿಲ್ಲ ಗೈಸ್, ಹೋಗ್ತಾ ಇದ್ದೀವಿ. ಅವ್ರು ತೋರಿಸಿದ್ರು. ಬಂದಾಗ ಯಾರು ಟೀ ಕುಡಿಯಕ್ಕೆ ಹೋಗ್ಬೇಡಿ ಗೈಸ್. ನಮ್ಮ ಕಡೆ ಕರ್ನಾಟಕದಲ್ಲಿ ಟೀ ಅಂತೂ ಇರಲ್ಲ ಇಲ್ಲಿ. ಫೈನಲಿ ಸ್ಟ್ರೈಟ್ ಟು ಹಾಸನ್. ಡೀಸೆಲ್ ಖಾಲಿ ಘಾಟ್ ಸೆಕ್ಷನಲ್ಲಿ ನೋಡಿ. ಫೈನಲಿ ಪೆಟ್ರೋಲ್ ಬಂಕ್ದಾಗ ಬಂದು ಖಾಲಿ ಆಯಿತು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನಮ್ಮ ವರುಣ್ ಬ್ರೋ ಫುಲ್ಲು ಮುಕ್ಕುರ್ದು ತಳ್ತಾರೆ. ಘಾಟಿಗೆ ತಳ್ಕೊ ಬಂದಿದ್ದೀವಿ. ಹಾಂ, ಇವ್ನು ನೋಡ್ರಿ ನನ್ನ ಮಗ ಅವ್ರ ಹಿಂದ್ಗಡೆ ತಳ್ತಿದ್ರೆ ಫೋನ್ ಯೂಸ್ ಮಾಡ್ತಾನೆ ನೋಡಿ. ಗಾಯ್ಸ್ ಇಟ್ಸ್ ಮೈ ಲೈಫ್. ಫೈನಲಿ ಕೊಟ್ಟಿಯೂರ್ ಟ್ರಿಪ್ ಮುಗೀತು. ಹಾಸನ್ ಎಂಟ್ರಿ ಸಕ್ಸಸ್ಫುಲಿ ಆಗಿ ನೆಡ್ಸ್ಕೊಂಡು ಬಂದಿದ್ದೀವಿ. ಚೆನ್ನಾಗಿತ್ತು ಗೈಸ್, ಸೀರಿಯಸ್ಲಿ ಚೆನ್ನಾಗಿತ್ತು. ಫೈನಲಿ ಮನೆ ಬಂತು. ಯಾರೋ ಗಾಡಿ ಓಡಿಸ್ತೀನಿ ಅಂದವರು ಗಾಯ್ಸ್, ಓಡಿಸ್ಲೇ ಇಲ್ಲ. ಕೊನೆಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಫುಲ್ ಟಯರ್ಡ್ ಆಗಿದ್ದೀನಿ ಗೈಸ್. ಫುಲ್ಲು 500 ಎಷ್ಟು ಚಿಲ್ಲರೆ ಕಿಲೋಮೀಟ್ರ್ ಫುಲ್ ನಾನೇ ಡ್ರೈವ್. ಫುಲ್ ಎಷ್ಟನೇ ಡ್ರೈವಿಂಗ್. ಆ್ಯಂಡ್ ಯಾರೋ ಒಬ್ರು ಹೇಳಿದ್ರು ಬೆಂಗಳೂರಿಂದ ಬೇಕಾದ್ರೆ ನಾನು ಕೇಳಾಗ ಓಡಿಸ್ತೀನಿ. ಈಗ ನೆಕ್ಸ್ಟ್ ಟ್ರಿಪ್ ನಾನೇ ಓಡಿಸ್ತೀನಿ ಗೈಸ್. ನೆಕ್ಸ್ಟ್ ಟ್ರಿಪ್ ಫುಲ್ ನಾನೇ ಓಡಿಸೋದು. ಓಕೆ, ಬಾಯ್. ಅಷ್ಟೇ.